ದೇಶಪಾಂಡೆ ನಗರದಿಂದ ವಿದ್ಯಾರ್ಥಿಗಳಿಗೆ ನೂತನ ಬಸ್, ಶಾಸಕ ಹೆಬ್ಬಾರ್ ಚಾಲನೆ. ಬಸ್ನಲ್ಲಿಯೇ ಪ್ರಯಾಣಿಸಿ ಸರಳತೆ ಮೆರೆದ ಶಾಸಕ. ಡಿಸೆಂಬರ್ 22ರಂದು ಬೆಳಗ್ಗೆ ಸುಮಾರು 9 ಗಂಟೆಗೆ ತಾಲೂಕಿನ ದೇಶಪಾಂಡೆ ನಗರದಿಂದ ಶಾಲಾ ಮಕ್ಕಳಿಗಾಗಿಯೇ ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ನೂತನ ಬಸ್ಗೆ ಚಾಲನೆ ನೀಡಿ ಜನಸಾಮಾನ್ಯರಂತೆ ಬಸ್ನಲ್ಲಿ ಪ್ರಯಾಣಿಸಿ ಸರಳತೆ ಮೆರೆದ ದೃಶ್ಯ ಕಂಡುಬಂದಿತ್ತು. ನಂತರ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ತಾಲೂಕಿನ ಹಲವು ಪ್ರದೇಶಗಳಲ್ಲಿ ಬಡ ಗೌಳಿ ಸಮಾಜದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮಕ್ಕಳು ಇಂದು ಪಟ್ಟಣದ ಶಾಲೆ ಕಾಲೇಜುಗಳಿಗೆ ಬರುತ್ತಿದ್ದಾರೆ. ಅವರಿಗಾಗಿಯೇ 5 ಬಸ್ಸುಗಳನ್ನು ಬಿಡುವಂತೆ ಕೆಎಸ್ಆರ್ಟಿಸಿಯವರಿಗೆ ಸೂಚಿಸಿ ಬಿಡಿಸಿದ್ದೇನೆ. ತಾಲೂಕಿನ ದೇಶಪಾಂಡೆ ನಗರದಿಂದ ಬೆಳಗ್ಗೆ 8:30ಕ್ಕೆ ಮತ್ತು ಸಂಜೆ 4:45ಕ್ಕೆ ಮಕ್ಕಳಿಗಾಗಿಯೇ ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಿ ನೂತನ ಬಸ್ಗೆ ಇಂದು ಚಾಲನೆ ನೀಡಿದ್ದೇನೆ ಎಂದರು. ಈಗಾಗಲೇ ತಾಲೂಕಿನ ಕರಡೊಳ್ಳಿ, ತೆಂಗಿನಗೆರೆ, ಹೊಸಳ್ಳಿ ಸೇರಿದಂತೆ ಹಲವು ಕಡೆ ಬಸ್ಗಳನ್ನು ಮಕ್ಕಳಿಗಾಗಿಯೇ ಬಿಡಲಾಗುತ್ತಿದೆ. ಇದು ಸಾರ್ವಜನಿಕರಿಗೂ ಅನುಕೂಲವಾಗಿದೆ. ಸ್ಥಳೀಯ ಬಸ್ಸುಗಳಿಲ್ಲದೆ ಮಕ್ಕಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಅದನ್ನು ಗಮನಿಸಿ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದ ಬಡ ಗೌಳಿ ಜನಾಂಗದವರಿಗೆ ಈ ವ್ಯವಸ್ಥೆ ಕಲ್ಪಿಸಿರುವುದರಿಂದ ನನಗೆ ಸಮಾಧಾನ ತಂದಿದೆ. ಇಲಾಖೆಯನ್ನು ನಾನು ಅಭಿನಂದಿಸಲೇಬೇಕು. ಯಾವ ವ್ಯಕ್ತಿಯೂ ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬುದೇ ನನ್ನ ಉದ್ದೇಶ. ಕೇವಲ ಭಾಷಣದಿಂದ ಜನರ ಕಷ್ಟ ನಿವಾರಣೆಯಾಗದು. ಬಡವರ ಬಗ್ಗೆ ಕಾಳಜಿಯಿಂದ ಸ್ಪಂದಿಸಿದರೆ ಮಾತ್ರ ಜನರ ವಿಶ್ವಾಸ ಗಳಿಸಬಹುದು ಎಂದರು. ಶಾಸಕ ಶಿವರಾಮ್ ಹೆಬ್ಬಾರ್ ಶಾಲಾ ಮಕ್ಕಳೊಂದಿಗೆ ಜನಸಾಮಾನ್ಯರಂತೆ ಬಸ್ನಲ್ಲಿ ಪ್ರಯಾಣಿಸಿ ಅವರ ಸರಳತೆಯ ಗುಣಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಯಿತು. ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿಯ ತಾಲೂಕಾಧ್ಯಕ್ಷ ಉಲ್ಲಾಸ್ ಶಾನಬಾಗ್, ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ಸಂತೋಷ್ ವೆರ್ಣೇಕರ್, ಪ್ರಮುಖರಾದ ಲಾರೆನ್ಸ್ ಸಿದ್ದಿ, ಅಣ್ಣಪ್ಪ ನಾಯ್ಕ್, ಗಂಗಾ ಕೋಕ್ರೆ ಇತರರು ಇದ್ದರು. ಸರ್ ಈ ಕಡೆ ಫೋಟೋ ಬರ್ರಿ. ದಿವಸದಿಂದ ನನಗೊದಗಿಬಿಟ್ಟಂತ ದೇಶಪಾಂಡೆ ನಗರ, ಕೋಡಿಕೆರೆ, ಕಣ್ಣಿಗೇರಿ ಇಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ KSRTC ಡಿಪೋ ಮ್ಯಾನೇಜರ್ ಹೇಳಿದ ಮೇಲೆ ಭಾಳ ಸಂತೋಷದಿಂದ ಇವತ್ತು ಬಿಟ್ಟಿದ್ದಾರೆ. KSRTC ಕಳೆದ 4-5 ತಿಂಗಳದಿಂದ ಇಂಥ ಅನೇಕ ಗೌಡಿ ಸಮಾಜದ ಜನ ವಿಶೇಷವಾಗಿರ್ತಕ್ಕಂಥ ಪ್ರದೇಶಕ್ಕೆ ಕರಡೊಳ್ಳಿ, ದೇಶಪಾಂಡೆ ನಗರ ಇಂಥ ಅನೇಕ ಕಡೆ ಬಸ್ ಬಿಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇದರಿಂದ ನಾನು ಸರ್ಕಾರಕ್ಕೆ ಅಭಿನಂದನೆ ತರುತ್ತೇನೆ. ಇಂಥ ಬಡ ವಿದ್ಯಾರ್ಥಿ ಕಲೀಲಿಕ್ಕೆ ಅನುಕೂಲ ಆಗಬೇಕು ಹೇಳುವಂಥದ್ದೇ ನಮ್ಮ ಮೂಲಭೂತ ಉದ್ದೇಶ. ಚಲೋ.